ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆ ಅವ್ರ ಜೊತೆಲಿದ್ದೇನೆ. ಖುದ್ದು ಸಾಹಿತಿಗಳು, ಲೇಖಕರು, ಅನೇಕ ಕೇಡರ್ಗಳಲ್ಲಿ ದೇಶದ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆ ಕೆಲಸ ಮಾಡಿರುವಂಥ ಹಿರಿಯರು ಇರ್ತಾರೆ. ಸರ್, ಮೊನ್ನೆ ಮೈಸೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಸ್ಟೇಟ್ಮೆಂಟು ಅಥವಾ ಒಂದು ವ್ಯಾಖ್ಯಾನ ಕೊಟ್ಟಿದ್ದೀರಿ. ಸ್ತ್ರೀವೇಷಧಾರಿಗಳು ಯಕ್ಷಗಾನದಲ್ಲಿ ಯಾರಿರ್ತಾರೆ ಅವರು ಬಹುತೇಕರು ಸಲಿಂಗಿಗಳು ಆಗಿದ್ದಾರೆ. ಇದನ್ನ ನೀವು ಪ್ರಪಂಚದ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದ್ರ ಅಥವಾ ಟೀಕೆ ಮಾಡಿದ್ರ ಅಥವಾ ಲೇವಡಿ ಮಾಡಿದ ಇದು? ಯಾಕಂದ್ರೆ ಸಮಾಜದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಜನ ಇದನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ, ನಾನು ಹೇಳಿದ ಮಾತನ್ನು ಬೇರೆ ಬೇರೆ ಜನ ಬೇರೆ ಬೇರೆ ಥರ ಗ್ರಹಿಸಿದ್ದನ್ನು ನಾನು ಗಮನಿಸಿದ್ದೇನೆ. ಮುಖ್ಯವಾಗಿ ಮೈಸೂರಲ್ಲಿ ನಾನು ಹೋದದ್ದು ನೋಡಿ, ನಾವು ಕೂಗುವ ಕೂಗು ಎಂಬ ಒಂದು ಪುಸ್ತಕದ ಬಿಡುಗಡೆಗೆ. ಈ ಪುಸ್ತಕದಲ್ಲಿ 7 ಜನ ನೀಲಗಾರರು ನಿಮಗೆ ಗೊತ್ತಿದೆ, ದೀಕ್ಷೆ ತಗೊಂಡ ಮೇಲೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾರೆ. ಅವ್ರಿಗೆ 5-6 ವರ್ಷ ಆಗುವಾಗ ದೀಕ್ಷೆ ತಗೊಳ್ತಾರೆ, ಭಿಕ್ಷೆ ಬೇಡಲಿಕ್ಕೆ ಮನೆಗೆ ಹೋಗ್ತಾರೆ. ಅವರು ಈ ಮನೆಗೆ ಜೀವಮಾನ ಪರ್ಯಂತರ ಹೋಗುತ್ತಾ, ಕುವೆಂಪು ಹೇಳ್ತಾರಲ್ಲ, ಸ್ಥಾವರ ಕ್ಷಮಿಸಿ ಅವರು ಏನು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ ಹೇಳ್ತಾರಲ್ಲ, ಆ ಥರ ಇವರು ನಿರಂತರವಾಗಿ ಸುತ್ತುತ್ತಾ ಇರುವವರು. ಈ ಪುಸ್ತಕದಲ್ಲಿ ಕೃಷ್ಣಮೂರ್ತಿ ಹನೂರವರು ನಿರಂತರವಾಗಿ ಸುತ್ತುತ್ತಾ ಇರುವಂಥ ಒಬ್ಬ ಕಲಾವಿದನ ಬದುಕಿನ ಅಮೂಲ್ಯ ಕ್ಷಣಗಳು ಹೇಗಿವೆ ಎಂಬುದನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಅವರ ಮದುವೆ ಸಂಬಂಧಗಳು, ದೈಹಿಕ ಕಾಮನೆಗಳ ಸಂಬಂಧಗಳು, ಆಮೇಲೆ ಯಾರೋ ಒಬ್ಬರನ್ನು ಪ್ರೀತಿಸಿದ್ದು, ಇದು ಎಲ್ಲ ಬರ್ತದೆ. ತುಂಬ ಅದ್ಭುತವಾದ ಪುಸ್ತಕ. ಇದನ್ನು ಹೇಳುವಾಗ ನಾನು ಇದಕ್ಕೆ ಸಮಾನಾಂತರವಾಗಿ ನಮ್ಮ ಕಡೆ ಯಕ್ಷಗಾನದಲ್ಲಿಯೂ ಕೂಡ ಇತ್ತು, ಈಗ ಅದಿಲ್ಲ. ಯಾಕಂದರೆ ಈಗ ಯಕ್ಷಗಾನ 7 ಗಂಟೆಗೆ ಆರಂಭವಾಗಿ 11 ಗಂಟೆಗೆ ಮುಗೀತದೆ. ಕಲಾವಿದರು ಮನೆಗಳಿಗೆ ಹೋಗ್ತಾರೆ, ಕಾರ್ಗಳಲ್ಲಿ ಬರ್ತಾರೆ, ಆರ್ಥಿಕ ಪರಿಸ್ಥಿತಿ ತುಂಬ ಇಂಪ್ರೂವ್ ಆಗಿದೆ. ಹಾಗಾಗಿ ಈಗ ಅಲ್ಲ ಇದು. ಆದರೆ ನಾನು ಯಕ್ಷಗಾನ ನೋಡ್ತಾ ಇದ್ದಾಗ ಅವರು ಲಾರಿಯಲ್ಲಿಯೋ ಬಸ್ಸಿನಲ್ಲಿಯೋ ಕುಳಿತು 6 ತಿಂಗಳುಗಳ ಕಾಲ ಮನೆಯಿಂದ ದೂರ ಇರ್ತಾರೆ. ಅವರು ನವೆಂಬರ್ 26ಕ್ಕೆ ಯಕ್ಷಗಾನ ಆರಂಭ ಆಗ್ತದೆ, ಮೇ 26ಕ್ಕೆ ಯಕ್ಷಗಾನ ಮುಗೀತದೆ. ಯಾಕಂದರೆ ಮಳೆಗಾಲ ಆರಂಭ ಆಗ್ತದೆ. ಈ ನಡುವೆ ಅವರು 1-2 ಸಲ ಮಾತ್ರ ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಆಗೋದು. ಯಾಕಂದರೆ ದೂರದ ಊರಿನಿಂದ ಹೋಗಿ ಬರೋದು ಸಮಸ್ಯೆ ಇತ್ಯಾದಿ. ಈಗ ಒಂದು ಊರಿಂದ ಒಂದು ಊರಿಗೆ ಹೋಗುವ ಕಲಾವಿದರು ಹೇಗೆ ನೀಲಗಾರರಿಗೆ ಸಮಸ್ಯೆಗಳಿದೆಯೋ, ಯಕ್ಷಗಾನ ಕಲಾವಿದರಲ್ಲಿ ಕೂಡ ಅಂಥದ್ದೇ ಸಮಸ್ಯೆ ಇದೆ. ಕುಮಾರ ವೆಂಕಣ್ಣ ಅಂತ ಒಬ್ಬರು ಒಂದು ಕಾದಂಬರಿ ಬರೆದರು, ಬಣ್ಣದ ಮಾಲಿಂಗ ಅಂತ ಒಬ್ಬರು ಕಲಾವಿದರು ಇದ್ದರು ಅವರು. ಆಮೇಲೆ ಅದು ಒಂದು ಅಪವಾದ ಅಂತ ಬಿಟ್ಟರೆ ದಕ್ಷಿಣ ಕನ್ನಡದ ಯಾವ ಬರಹಗಾರರು ಕೂಡ, ಅಲ್ಲಿಯ ಭೂತಾರಾಧನೆಯಲ್ಲಿ 1000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಯಕ್ಷಗಾನದಲ್ಲಿ ಏನಿಲ್ಲ ಅಂದರೂ 10,000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಇವರ ಬದುಕನ್ನು ಆಧರಿಸಿದ ಬಯೋಗ್ರಫಿಕಲ್ ಆದ ರೈಟಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಬರಲೇ ಇಲ್ಲ. ಆದರೆ ನನ್ನ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ಯಕ್ಷಗಾನ ನೋಡ್ತೀವಿ, ಕಲಾವಿದರಿಗೆ ಚಪ್ಪಾಳೆ ಹೊಡಿತೀವಿ, ಸಂತೋಷ ಪಡ್ತೀವಿ, ಅದೆಲ್ಲವಾಯಿತು. ಅದರ ಜೊತೆಗೆ ಆ ಕಲಾವಿದರ ಬದುಕಿನ ಬಿಕ್ಕಟ್ಟುಗಳನ್ನು ಅಭ್ಯಾಸ ಮಾಡಿ, ಅವರಿಗಿರುವ ದೈಹಿಕ ಕಾಮನೆಗಳು, ಅವರಿಗಿರುವ ಎಕ್ಸ್ಟ್ರಾ ಮೆರಿಟಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು, ಅದು ಕೆಲವು ಕಡೆ ಇರ್ತದೆ. ಇದೆಲ್ಲ ಅಪರಾಧ ಅಂತ ಖಂಡಿತ ಹೇಳ್ತಾ ಇಲ್ಲ ನಾನು. ಇದು ಆ ಪ್ರಕ್ರಿಯೆ ಒಳಗೆ ಸಹಜವಾಗಿ ಸಂಭವಿಸುವಂಥದ್ದು. ಈಗ ನೋಡಿ, ನಾವೆಲ್ಲ ಚಿಕ್ಕದಿದ್ದಾಗ ನಮ್ಮ ಫಸ್ಟ್ ಕ್ರಶ್ಗಳು ಯಾರು ಅಂದರೆ ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಭಾಳ ಚಂದ ವೇಷ ಹಾಕ್ಕೊಂಡು ಬಂದು ರಂಗದ ಭೂಮಿ ಮೇಲೆ ಕುಣಿದ್ರೆ ನಾವೆಲ್ಲ ಮೋಹ ಪರವಶರಾಗ್ತಾ ಇದ್ವಿ. ಮರುದಿವಸ ಯಕ್ಷಗಾನ ನೋಡಿ ಮನೆಗೆ ಬಂದ ಮೇಲೆ ನಮಗೆ ಅವರದೇ ಧ್ಯಾನ. ಇದು ಆ ಕಲೆ ನಮ್ಮ ಮೇಲೆ ಬೀರಿದ ಪರಿಣಾಮ. ಆದ್ದರಿಂದ ನಾನು ಆ ಕಲಾವಿದರ ಬದುಕಿನ ಬವಣೆಗಳಿಗೆ ಧ್ವನಿಯಾಗಬೇಕು ಅಂತ ಲೇಖಕರಿಗೆ ಕರೆ ಕೊಟ್ಟನೇ ವಿನಃ ಆ ಕಲಾವಿದರಿಗೆ ಅವಮಾನ ಆಗಬೇಕು ಅಂತ ನಾನು ಹೇಳಿದ್ದಲ್ಲ. ಆದರೆ ಕೆಲವರಿಗೆ ಬೇಸರ ಆಗಿದೆ ಅಂತ ನಂಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ವಿಷಾದಿಸುತ್ತೇನೆ. ನನ್ನ ಉದ್ದೇಶ ಅದು ಅಲ್ಲವೇ ಅಲ್ಲ. ನನ್ನ ಉದ್ದೇಶ ಕಲಾವಿದರ ಬದುಕನ್ನು ಉಜ್ವಲಗೊಳಿಸುವ ಹಾಗೆ ಲೇಖಕರು ಕೆಲಸ ಮಾಡಬೇಕಾದ ಕಡೆಗೆ ಗಮನ ಸೆಳೆಯುವುದು. ಆ ಕೆಲಸವನ್ನು ಹನೂರು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಇಷ್ಟಾಗಿತ್ತು ಪುರುಷೋತ್ತಮ ಬಿಳಿಮಲೆಯವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆ ಅವ್ರ ಜೊತೆಲಿದ್ದೇನೆ. ಖುದ್ದು ಸಾಹಿತಿಗಳು, ಲೇಖಕರು, ಅನೇಕ ಕೇಡರ್ಗಳಲ್ಲಿ ದೇಶದ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆ ಕೆಲಸ ಮಾಡಿರುವಂಥ ಹಿರಿಯರು ಇರ್ತಾರೆ. ಸರ್, ಮೊನ್ನೆ ಮೈಸೂರಿನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಸ್ಟೇಟ್ಮೆಂಟು ಅಥವಾ ಒಂದು ವ್ಯಾಖ್ಯಾನ ಕೊಟ್ಟಿದ್ದೀರಿ. ಸ್ತ್ರೀವೇಷಧಾರಿಗಳು ಯಕ್ಷಗಾನದಲ್ಲಿ ಯಾರಿರ್ತಾರೆ ಅವರು ಬಹುತೇಕರು ಸಲಿಂಗಿಗಳು ಆಗಿದ್ದಾರೆ. ಇದನ್ನ ನೀವು ಪ್ರಪಂಚದ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡಿದ್ರ ಅಥವಾ ಟೀಕೆ ಮಾಡಿದ್ರ ಅಥವಾ ಲೇವಡಿ ಮಾಡಿದ ಇದು? ಯಾಕಂದರೆ ಸಮಾಜದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಜನ ಇದನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ, ನಾನು ಹೇಳಿದ ಮಾತನ್ನು ಬೇರೆ ಬೇರೆ ಜನ ಬೇರೆ ಬೇರೆ ಥರ ಗ್ರಹಿಸಿದ್ದನ್ನು ನಾನು ಗಮನಿಸಿದ್ದೇನೆ. ಮುಖ್ಯವಾಗಿ ಮೈಸೂರಲ್ಲಿ ನಾನು ಹೋದದ್ದು ನೋಡಿ, ನಾವು ಕೂಗುವ ಕೂಗು ಎಂಬ ಒಂದು ಪುಸ್ತಕದ ಬಿಡುಗಡೆಗೆ.
ಈ ಪುಸ್ತಕದಲ್ಲಿ 7 ಜನ ನೀಲಗಾರರು ನಿಮಗೆ ಗೊತ್ತಿದೆ, ದೀಕ್ಷೆ ತಗೊಂಡ ಮೇಲೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾರೆ. ಅವ್ರಿಗೆ 5-6 ವರ್ಷ ಆಗುವಾಗ ದೀಕ್ಷೆ ತಗೊಳ್ತಾರೆ, ಭಿಕ್ಷೆ ಬೇಡಲಿಕ್ಕೆ ಮನೆಗೆ ಹೋಗ್ತಾರೆ. ಅವರು ಈ ಮನೆಗೆ ಜೀವಮಾನ ಪರ್ಯಂತರ ಹೋಗುತ್ತಾ, ಕುವೆಂಪು ಹೇಳ್ತಾರಲ್ಲ, ಸ್ಥಾವರ ಕ್ಷಮಿಸಿ, ಅವರು ಏನು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ ಹೇಳ್ತಾರಲ್ಲ, ಆ ಥರ ಇವರು ನಿರಂತರವಾಗಿ ಸುತ್ತುತ್ತಾ ಇರುವವರು. ಈ ಪುಸ್ತಕದಲ್ಲಿ ಕೃಷ್ಣಮೂರ್ತಿ ಹನೂರವರು ನಿರಂತರವಾಗಿ ಸುತ್ತುತ್ತಾ ಇರುವಂಥ ಒಬ್ಬ ಕಲಾವಿದನ ಬದುಕಿನ ಅಮೂಲ್ಯ ಕ್ಷಣಗಳು ಹೇಗಿವೆ ಎಂಬುದನ್ನು ದಾಖಲು ಮಾಡ್ತಾರೆ. ಅದರಲ್ಲಿ ಅವರ ಮದುವೆ ಸಂಬಂಧಗಳು, ದೈಹಿಕ ಕಾಮನೆಗಳ ಸಂಬಂಧಗಳು, ಆಮೇಲೆ ಯಾರೋ ಒಬ್ಬರನ್ನು ಪ್ರೀತಿಸಿದ್ದು, ಇದು ಎಲ್ಲ ಬರ್ತದೆ. ತುಂಬ ಅದ್ಭುತವಾದ ಪುಸ್ತಕ. ಇದನ್ನು ಹೇಳುವಾಗ ನಾನು ಇದಕ್ಕೆ ಸಮಾನಾಂತರವಾಗಿ ನಮ್ಮ ಕಡೆ ಯಕ್ಷಗಾನದಲ್ಲಿಯೂ ಕೂಡ ಇತ್ತು, ಈಗ ಅದಿಲ್ಲ. ಯಾಕಂದರೆ ಈಗ ಯಕ್ಷಗಾನ 7 ಗಂಟೆಗೆ ಆರಂಭವಾಗಿ 11 ಗಂಟೆಗೆ ಮುಗೀತದೆ. ಕಲಾವಿದರು ಮನೆಗಳಿಗೆ ಹೋಗ್ತಾರೆ, ಕಾರ್ಗಳಲ್ಲಿ ಬರ್ತಾರೆ, ಆರ್ಥಿಕ ಪರಿಸ್ಥಿತಿ ತುಂಬ ಇಂಪ್ರೂವ್ ಆಗಿದೆ. ಹಾಗಾಗಿ ಈಗ ಅಲ್ಲ ಇದು. ಆದರೆ ನಾನು ಯಕ್ಷಗಾನ ನೋಡ್ತಾ ಇದ್ದಾಗ ಅವರು ಲಾರಿಯಲ್ಲಿಯೋ ಬಸ್ಸಿನಲ್ಲಿಯೋ ಕುಳಿತು 6 ತಿಂಗಳುಗಳ ಕಾಲ ಮನೆಯಿಂದ ದೂರ ಇರ್ತಾರೆ. ಅವರು ನವೆಂಬರ್ 26ಕ್ಕೆ ಯಕ್ಷಗಾನ ಆರಂಭ ಆಗ್ತದೆ, ಮೇ 26ಕ್ಕೆ ಯಕ್ಷಗಾನ ಮುಗೀತದೆ. ಯಾಕಂದರೆ ಮಳೆಗಾಲ ಆರಂಭ ಆಗ್ತದೆ. ಈ ನಡುವೆ ಅವರು 1-2 ಸಲ ಮಾತ್ರ ಅವರಿಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಆಗೋದು. ಯಾಕಂದರೆ ದೂರದ ಊರಿನಿಂದ ಹೋಗಿ ಬರೋದು ಸಮಸ್ಯೆ ಇತ್ಯಾದಿ. ಈಗ ಒಂದು ಊರಿಂದ ಒಂದು ಊರಿಗೆ ಹೋಗುವ ಕಲಾವಿದರು ಹೇಗೆ ನೀಲಗಾರರಿಗೆ ಸಮಸ್ಯೆಗಳಿದೆಯೋ, ಯಕ್ಷಗಾನ ಕಲಾವಿದರಲ್ಲಿ ಕೂಡ ಅಂಥದ್ದೇ ಸಮಸ್ಯೆ ಇದೆ. ಕುಮಾರ ವೆಂಕಣ್ಣ ಅಂತ ಒಬ್ಬರು ಒಂದು ಕಾದಂಬರಿ ಬರೆದರು, ಬಣ್ಣದ ಮಾಲಿಂಗ ಅಂತ. ಒಬ್ಬರು ಕಲಾವಿದರು ಇದ್ದರು ಅವರು. ಆಮೇಲೆ ಅದು ಒಂದು ಅಪವಾದ ಅಂತ ಬಿಟ್ಟರೆ ದಕ್ಷಿಣ ಕನ್ನಡದ ಯಾವ ಬರಹಗಾರರು ಕೂಡ, ಅಲ್ಲಿಯ ಭೂತಾರಾಧನೆಯಲ್ಲಿ 1000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಯಕ್ಷಗಾನದಲ್ಲಿ ಏನಿಲ್ಲ ಅಂದರೂ 10,000ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಇವರ ಬದುಕನ್ನು ಆಧರಿಸಿದ ಬಯೋಗ್ರಫಿಕಲ್ ಆದ ರೈಟಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಬರಲೇ ಇಲ್ಲ. ಆದರೆ ನನ್ನ ಉದ್ದೇಶ ಏನಾಗಿತ್ತು ಅಂತಂದರೆ, ನಾವು ಯಕ್ಷಗಾನ ನೋಡ್ತೀವಿ, ಕಲಾವಿದರಿಗೆ ಚಪ್ಪಾಳೆ ಹೊಡಿತೀವಿ, ಸಂತೋಷ ಪಡ್ತೀವಿ, ಅದೆಲ್ಲವಾಯಿತು. ಅದರ ಜೊತೆಗೆ ಆ ಕಲಾವಿದರ ಬದುಕಿನ ಬಿಕ್ಕಟ್ಟುಗಳನ್ನು ಅಭ್ಯಾಸ ಮಾಡಿ, ಅವರಿಗಿರುವ ದೈಹಿಕ ಕಾಮನೆಗಳು, ಅವರಿಗಿರುವ ಎಕ್ಸ್ಟ್ರಾ ಮೆರಿಟಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ನಾವು, ಅದು ಕೆಲವು ಕಡೆ ಇರ್ತದೆ. ಇದೆಲ್ಲ ಅಪರಾಧ ಅಂತ ಖಂಡಿತ ಹೇಳ್ತಾ ಇಲ್ಲ ನಾನು. ಇದು ಆ ಪ್ರಕ್ರಿಯೆ ಒಳಗೆ ಸಹಜವಾಗಿ ಸಂಭವಿಸುವಂಥದ್ದು. ಈಗ ನೋಡಿ, ನಾವೆಲ್ಲ ಚಿಕ್ಕದಿದ್ದಾಗ ನಮ್ಮ ಫಸ್ಟ್ ಕ್ರಶ್ಗಳು ಯಾರು ಅಂದರೆ ಯಕ್ಷಗಾನ ಸ್ತ್ರೀ ವೇಷಧಾರಿಗಳು. ಭಾಳ ಚಂದ ವೇಷ ಹಾಕ್ಕೊಂಡು ಬಂದು ರಂಗದ ಭೂಮಿ ಮೇಲೆ ಕುಣಿದ್ರೆ ನಾವೆಲ್ಲ ಮೋಹ ಪರವಶರಾಗ್ತಾ ಇದ್ವಿ. ಮರುದಿವಸ ಯಕ್ಷಗಾನ ನೋಡಿ ಮನೆಗೆ ಬಂದ ಮೇಲೆ ನಮಗೆ ಅವರದೇ ಧ್ಯಾನ. ಇದು ಆ ಕಲೆ ನಮ್ಮ ಮೇಲೆ ಬೀರಿದ ಪರಿಣಾಮ. ಆದ್ದರಿಂದ ನಾನು ಆ ಕಲಾವಿದರ ಬದುಕಿನ ಬವಣೆಗಳಿಗೆ ಧ್ವನಿಯಾಗಬೇಕು ಅಂತ ಲೇಖಕರಿಗೆ ಕರೆ ಕೊಟ್ಟನೇ ವಿನಃ ಆ ಕಲಾವಿದರಿಗೆ ಅವಮಾನ ಆಗಬೇಕು ಅಂತ ನಾನು ಹೇಳಿದ್ದಲ್ಲ. ಆದರೆ ಕೆಲವರಿಗೆ ಬೇಸರ ಆಗಿದೆ ಅಂತ ನಂಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ವಿಷಾದಿಸುತ್ತೇನೆ. ನನ್ನ ಉದ್ದೇಶ ಅದು ಅಲ್ಲವೇ ಅಲ್ಲ. ನನ್ನ ಉದ್ದೇಶ ಕಲಾವಿದರ ಬದುಕನ್ನು ಉಜ್ವಲಗೊಳಿಸುವ ಹಾಗೆ ಲೇಖಕರು ಕೆಲಸ ಮಾಡಬೇಕಾದ ಕಡೆಗೆ ಗಮನ ಸೆಳೆಯುವುದು. ಆ ಕೆಲಸವನ್ನು ಹನೂರು ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಇವಿಷ್ಟಾಗಿತ್ತು ಪುರುಷೋತ್ತಮ ಬಿಳಿಮಲೆಯವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.